ಪೋರ್ಚುಗೀಸರ ವಿರುದ್ಧ ಹೋರಾಡಿ ಸ್ವಾಭಿಮಾನದ ಜ್ಯೋತಿಯನ್ನು ಬೆಳಗಿಸಿದ್ದ ಐತಿಹಾಸಿಕ ಮಹತ್ವವುಳ್ಳ ವೀರಾರಾಣಿ ಹಬ್ಬಕ್ಕಳ 500ನೇ ಜನ್ಮ ವರ್ಷಾಚರಣೆಯನ್ನು ಸೆಪ್ಟೆಂಬರ್ 6ರಂದು ದಾವಣಗೆರೆ ಶ್ರೀ ಅಭಿನವ ರೇಣುಕಾ ಮಂದಿರದಲ್ಲಿ ರಥಯಾತ್ರೆ ಒಂದರ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಬಿವಿಪಿ ಪ್ರಾಂತ ಕಾರ್ಯದರ್ಶಿ ಎಚ್.ಕೆ. ಪ್ರವೀಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಕಾರ್ಯದರ್ಶಿ ಶ್ರವಣ್ ಬಿ ರಾಜ್ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ದಕ್ಷಿಣ ಕರ್ನಾಟಕದಲ್ಲಿ ರಾಣಿ ಹಬ್ಬಕ್ಕಳ ರಥಯಾತ್ರೆಯನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಮಹತ್ವದ ಹೆಜ್ಜೆಯಾಗಿದ್ದು, ರಥಯಾತ್ರೆ ಕೇವಲ ಒಂದು ಸಂಭ್ರಮಾಚರಣೆ ಅಲ್ಲ, ಇದು ನಮ್ಮ ಯುವ ಪೀಳಿಗೆಗೆ ದೇಶದ ನಿಜವಾದ ಇತಿಹಾಸವನ್ನು ಪರಿಚಯಿಸುವ ಒಂದು ಪ್ರಯತ್ನ ಎಂದರು. ರಾಣಿ ಹಬ್ಬಕ್ಕ ಅವರು 500ನೇ ಜನ್ಮ ಜಯಂತಿ ಪ್ರಯುಕ್ತ ನಡೆಯುವ ರಥಯಾತ್ರೆಯು 2 ಮಾರ್ಗಗಳಲ್ಲಿ ಜರುಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್, ಪ್ರವೀಣ್, ಪಲ್ಲವಿ, ತನುಷ್ ಸೇರಿದಂತೆ ಮತ್ತಿತರರಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಣಿ ಹಬ್ಬಕ್ಕರ್ ಅವರ 500ನೇ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ರಾಣಿ ಹಬ್ಬಕ್ಕ ಕರ್ನಾಟಕದ ಕರಾವಳಿಯ ವೀರರಾಣಿ ಆಗಿರ್ತಾರೆ. ಇವರು ಪೋರ್ಚುಗೀಸರ ವಿರುದ್ಧ ಮೊಟ್ಟ ಮೊದಲು ಹೋರಾಟ ಮಾಡಿದಂಥವರಾಗಿರ್ತಾರೆ. ತಮ್ಮ ಒಂದು ಸೈನ್ಯವನ್ನು ಸಂಘಟಿಸಿ ಪೋರ್ಚುಗೀಸರನ್ನು ಈ ನೆಲಕ್ಕೆ ನಿಮಗೆ ಅವಕಾಶ ಇಲ್ಲ, ವಸಾಹತುಶಾಹಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ರಾಣಿ ಹಬ್ಬಕ್ಕರ್ ಅವರು ಗುರುತಿಸ್ಕೊಂಡಿರ್ತಾರೆ. ಇತ್ತೀಚೆಗೆ ಇತಿಹಾಸಕಾರರು ಅಧ್ಯಯನಗಳ ಮುಖಾಂತರ ಅವ್ರನ್ನ ಪ್ರಪ್ರಥಮ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಅಂತಲೂ ಕೂಡ ಕರಿಬಹುದು ಅಂತಕ್ಕಂಥ ನಿಲುವಿಗೆ ಬಂದಿದ್ದಾರೆ. ಇವತ್ತು ಕರ್ನಾಟಕದ ಒಂದು ವೀರರಾಣಿಯ ಪರಿಚಯವನ್ನು ವಿದ್ಯಾರ್ಥಿ ಪರಿಷತ್ತು ಇಡೀ ಭಾರತಾದ್ಯಂತ ಅವರ ಪರಿಚಯನ ಮಾಡಿಕೊಡ್ಬೇಕು ಅಂತೇಳಿ ರಾಣಿ ಹಬ್ಬಕ್ಕರ್ ಅವರ 500ನೇ ಜನ್ಮ ಜಯಂತಿ ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ. ವಿಶೇಷವಾಗಿ ಅವರು ಕರ್ನಾಟಕದ ಕರಾವಳಿ ಭಾಗದವರಾಗಿರೋದ್ರಿಂದ ನಮ್ಮ ಕರ್ನಾಟಕದ ಈ ವೀರರಾಣಿಯ ಒಂದು ಜನ್ಮ ಮತ್ತು ಸಾಹಸ ಗಾಥೆಯನ್ನು ನಾವು ತಿಳಿಸ್ಕೊಡ್ಬೇಕು ಇಡೀ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದ ಎಲ್ಲ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಅಂತೇಳಿ ನಾವು ರಥಯಾತ್ರೆ ಹಮ್ಮಿಕೊಂಡಿದ್ದೀವಿ. ಅಂದರೆ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟ ಅಂತ ಹೇಳಿದ್ರೆ ನಾವು 1857ರ ಒಂದು ಇತಿಹಾಸದ ಅಂದರೆ ಸಿಪಾಯಿ ದಂಗೆ ಅಥವಾ ಏನು ಫಸ್ಟ್ ಫ್ರೀಡಮ್ ಮೂಮೆಂಟ್ ಅಂತ ಏನು ಕರಿತೀವಿ, ಅಲ್ಲಿಂದ ನಾವು ಗುರುತಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಭಾರತ ಸ್ವತಂತ್ರ ಹೋರಾಟ ಅನ್ನುವಂಥದ್ದು ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಜನಸಮುದಾಯಗಳು, ಬೇರೆ ಬೇರೆ ರಾಜ ಮಹಾರಾಜರುಗಳು ಈ ನೆಲದ ಒಂದು ಸಾರ್ವಭೌಮತ್ವವನ್ನು ಎತ್ತಿ ಹಿಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅಷ್ಟಾಗಿ ಇತಿಹಾಸದಲ್ಲಿ ದಾಖಲಾಗಿಲ್ಲ ಮತ್ತು ಜನರಿಗೆ ಮನವರಿಕೆ ಆಗಿಲ್ಲ. ನಮ್ಮದೇ ರಾಣಿ ಹಬ್ಬಕ್ಕ, ನಮ್ಮದೇ ರಾಣಿ ಚೆನ್ನಮ್ಮ, ಇಲ್ಲಿನ ವೀರ ಲಕ್ಷ್ಮಣ ಸಿಂಧೂರ, ಸಂಗೊಳ್ಳಿ ರಾಯಣ್ಣ ಬಗೆಗೆ ಇಡೀ ದೇಶದ ಜನತೆಗೆ ಅದ್ರ ಬಗ್ಗೆ ಒಂದು ಕಡಿಮೆ ಪರಿಜ್ಞಾನ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯಾರ್ಥಿ ಪರಿಷತ್ತು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆ. ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಣೆ ಮಾಡಿಕೊಡ್ಲಿಕ್ಕೆ, ಈ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಿಟ್ಕೊಳ್ಳಿಕ್ಕೆ ವಿದ್ಯಾರ್ಥಿ ಪರಿಷತ್ತು ಈ ರಾಷ್ಟ್ರದ ಎಲ್ಲ ಮಹನೀಯರ ಜಯಂತಿ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಅದರ ಒಂದು ಉದ್ದೇಶವನ್ನು ಕೂಡ ನಾವು ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀವಿ. ಉದಾಹರಣೆಗೆ ಹಿಂದೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅಂತೇಳಿ ಅವರು ಕಾಶಿ ವಿಶ್ವನಾಥ ಮಂದಿರವನ್ನು ಒಂದು ಪುನರ್ಜೀವನಗೊಳಿಸಿದಂಥವ್ರು. ಅವ್ರದ್ದು 300ನೇ ವರ್ಷದ ಜನ್ಮ ಜಯಂತಿನ ನಾವು ಹೋದ ವರ್ಷ ಆಚರಣೆ ಮಾಡಿದ್ವಿ. ಆಚರಣೆ ಮಾಡಿ ಭಾರತಾದ್ಯಂತ ಆ ಹೆಸರನ್ನ ನಾವು ತೆಗೆದುಕೊಂಡು ಹೋದ್ವಿ. ನಮಗೂ ಸಹ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ನ ಹೆಸರೇ ಗೊತ್ತಿರಲಿಲ್ಲ. ಅದೇ ರೀತಿ ಇವತ್ತು ರಾಣಿ ಹಬ್ಬಕ್ಕರ್ ಅವರು ಪೋರ್ಚುಗೀಸರ ವಿರುದ್ಧ, ವಸಾಹತುಶಾಹಿಗಳ ವಿರುದ್ಧ ಹೋರಾಟವನ್ನು ಸಂಘಟಿಸಿದ ಮೊದಲ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಅಂತೇಳಿ ಇಡೀ ದೇಶಕ್ಕೆ ಅವರ ಹೆಸರನ್ನ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಅಂದರೆ ಈ ನೆಲದ ವೀರಗಾಥೆಯನ್ನು, ಸಾಹಸಗಾಥೆಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಆಗ್ತಾ ಇದೆ. ಹಾಗಾಗಿ ಈ ಒಂದು ಜನ್ಮ ಜಯಂತಿಯ ಪ್ರಯುಕ್ತ ರಥಯಾತ್ರೆ ನಡೆಯುತ್ತೆ. ಇದು 2 ಮಾರ್ಗಗಳಲ್ಲಿ ರಥಯಾತ್ರೆ ನಡೆಯುತ್ತೆ. ಮೊದಲನೇ ರಥಯಾತ್ರೆ ದಾವಣಗೆರೆಯಲ್ಲಿ ಉದ್ಘಾಟನೆ ಆಗುತ್ತೆ. ದಿನಾಂಕ 6ನೇ ತಾರೀಕು ಶನಿವಾರ ಬೆಳಗ್ಗೆ 10 ಗಂಟೆಗೆ ದಾವಣಗೆರೆಯ ಅಭಿನವ ರೇಣುಕಾ ಮಂದಿರದಲ್ಲಿ ಉದ್ಘಾಟನೆ ಆಗುತ್ತೆ. ಅದಾದ ನಂತರ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅವರು ಹಾಗೂ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಶ್ರವಣ್ ಬಿ ರಾಜ್ ಅವರು ಉಪಸ್ಥಿತಿ ಇರ್ತಾರೆ.